ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಇನ್ನೂ ಕೂಡ ಮುಗ್ದಿಲ್ಲ. ಯಾಕಂದ್ರೆ ಸಿಎಂ ಆಗುವಂತ ಆಸೆಯಲ್ಲಿ ಇನ್ನೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇದ್ರೆ ಯಾವುದೇ ಕಾರಣಕ್ಕೂ ಸೀಟನ್ನ ಬಿಟ್ಟುಕೊಡೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಇದರ ಜೊತೆಗೆ ಬಣ ರಾಜಕೀಯ ಇನ್ನು ಕಮ್ಮಿನೇ ಇಲ್ಲ ಕಾಂಗ್ರೆಸ್ನಲ್ಲಿ. ಒಂದು ಕಡೆ ಡಿ.ಕೆ. ಬಣ್ಣದವರು, ಇನ್ನೊಂದು ಕಡೆ ಸಿಎಂ ಬಣ್ಣದವರು ಕೂಡ ಜೋರಾಗಿ ಫೈಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಹತ್ತರವಾದಂಥ ಬೆಳವಣಿಗೆ ಆಗಿದೆ. ಏನಪ್ಪಾ ಅಂದ್ರೆ ಸಿಎಂ ಡಿಸಿಎಂ ರಾಜ್ಯದಲ್ಲೇ ಇರುವಾಗ ದೆಹಲಿಯತ್ತ ಮುಖ ಮಾಡಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ರಾಜ್ಯದ ಪ್ರಭಾವಿ ನಾಯಕರು ಸತೀಶ್ ಜಾರಕಿಹೊಳಿ ಹಾಗೆ ಕೆ.ಎನ್. ರಾಜಣ್ಣ ದೆಹಲಿಗೆ ಹೋಗಿ ಮಾತುಕತೆ ಮಾಡಿದ್ದಾರೆ. ಹಾಗಾದ್ರೆ ಈ ಭೇಟಿಯ ಹಿಂದೆ ಅಡಗಿರುವಂತ ರಹಸ್ಯ ಆದ್ರೂ ಏನು? ರಾಜ್ಯದಲ್ಲಿ ಸಿಎಂ ಡಿಸಿಎಂ ಇರಬೇಕಾದ್ರೇನೆ ಕೇಂದ್ರಕ್ಕೆ ಹೋಗಿದಾದ್ರೂ ಯಾಕೆ? ಯಾವ ರೀತಿಯ ಲೆಕ್ಕಾಚಾರ ಇದು? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ. ದೆಹಲಿಯಲ್ಲಿ ಸಂಚಲನ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ರಾಜ್ಯದಲ್ಲಿ ಕುರ್ಚಿ ಫೈಟ್ ಇರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಕೆ.ಎನ್. ರಾಜಣ್ಣ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ಕುತೂಹಲವನ್ನು ಮೂಡಿಸ್ತಾ ಇರೋದು. ಯಾಕಪ್ಪ ಅಂದ್ರೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದಲ್ಲೇ ಇರುವಾಗಲೇ ಇವರಿಬ್ರು ದೆಹಲಿಯಲ್ಲಿ ಬೀಡು ಬಿಟ್ಟಿರೋದು ಯಾಕೆ? ಏನಿದು ಲೆಕ್ಕಾಚಾರ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಕೂಡ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯ ಭೇಟಿ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಏನಾದರೂ ಕೂಡ ಅಡಗಿದೆಯಾ? ದೆಹಲಿಯಲ್ಲಿ ಈ ಪ್ರಭಾವಿ ನಾಯಕರು ಪರೇಡನ್ನು ಮಾಡ್ತಾ ಇರೋದಾದ್ರೂ ಯಾಕೆ? ಸಿಎಂ ಡಿಸಿಎಂ ಬಿಟ್ಟು ದೆಹಲಿಗೆ ಇವರಿಬ್ಬರೇ ಹೋಗಿದಾರಲ್ಲ, ಯಾವ ಲೆಕ್ಕಾಚಾರದಲ್ಲಿ ಹೋಗಿರೋದು? ಯಾಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋದ್ರು? ಹೈಕಮಾಂಡ್ ಭೇಟಿ ಮಾಡಿರುವಂಥ ಜಾರಕಿಹೊಳಿ ಹಾಗೆ ಕೆ.ಎನ್. ರಾಜಣ್ಣ ಅವರು, ಅದರಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರಲ್ಲ, ಯಾವ ಸಂದೇಶವನ್ನ ಹೊತ್ಕೊಂಡು ಹೋದ್ರು ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಯಾವ ಸಂದೇಶದ ಬಗ್ಗೆ, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಗಮನಿಸಬೇಕಾಗಿರೋದೇನು ವಿಚಾರ. ಬೇಕಲ್ಲ, ನೀವು ಹೆಂಗೆ ಕಾಯ್ತಿದ್ರೆ ನಾವು ಹಂಗೆ ಕಾಯ್ತಾ ಇದೀವಿ ಅಷ್ಟೇ. ಮಾಧ್ಯಮದವ್ರು ಹೆಂಗೆ ಕಾಯ್ತಿದ್ದಾರೆ ನಾವು ಹಂಗೆ ಕಾಯ್ತಿದ್ವಿ ಅಷ್ಟೇ, ಯಾವಾಗ ಕ್ಲೋಸ್ ಆಗಿದೆ ಅಂತ. ಕುರ್ಚಿ ಫೈಟ್ ನಡುವೆ, ಕುರ್ಚಿ ಫೈಟ್ ಜೋರಾಗಿರುವಂತ ಸಂದರ್ಭದಲ್ಲಿ ಈಗ ಇವರಿಬ್ಬರ ನಡೆ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ದೆಹಲಿಯಲ್ಲಿ ರಾಜ್ಯದ ರಾಜಕಾರಣ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಅಥವಾ ಬೇರೆದೇ ಲೆಕ್ಕಾಚಾರಕ್ಕೆ ಹೋದ್ರ? ಯಾಕಂದ್ರೆ ಈಗಾಗಲೇ ಫಾರಿನ್ ಟೂರ್ ಆಗಿರ್ಬೋದು, ರೆಸಾರ್ಟ್ ರಾಜಕಾರಣ ಆಗಿರ್ಬೋದು, ಇದರ ಜೊತೆಗೆ ತಮ್ಮ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಬ್ಲಾಕ್ ಕೊಟ್ಟಿದೆ, ನಾವು ಅದೇ ವಿಚಾರಕ್ಕೆ ಮಾತ್ರ ಹೋಗಿದ್ದು ಅನ್ನೋದು ಕೂಡ ಅವರ ಹೇಳಿಕೆಗಳಾದ್ರೂ ಕೂಡ ಯಾವ ವಿಚಾರಕ್ಕಾಗಿ ಹೋದ್ರು ಅನ್ನುವಂತ ಇಲ್ಲಿ ವಿಚಾರ ಪ್ರಶ್ನೆ. ರಾಜಕೀಯದ ರಾಜಕಾರಣದಲ್ಲಿ ಮಹತ್ತರವಾದಂಥ ಬೆಳವಣಿಗೆಗಳಾಗುವಂಥ ಸಂದರ್ಭದಲ್ಲಿ ಇವರ ಭೇಟಿಯಿಂದ ಏನಾದರೂ ಕೂಡ ಅಡಗಿದ್ಯಾ? ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಸಂದೇಶವನ್ನ ಕೊಡಿಸೋದಕ್ಕೆ ಈ ರೀತಿ ಏನಾದರೂ ಕೂಡ ಪ್ಲಾನ್ ಮಾಡಿದ್ರ? ಹಾಗಾದ್ರೆ ಸಿದ್ದು ಬಣದವರೇ ಕೂಡ ಈಗ ಅದರಲ್ಲೂ ಕೂಡ ಅತ್ಯಾಪ್ತರು ಕೆ.ಎನ್. ರಾಜಣ್ಣ, ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಅತ್ಯಾಪ್ತರು. ಈ ಅತ್ಯಾಪ್ತರಲ್ಲೇ ಕೂಡ ಹೈಕಮಾಂಡ್ಗೆ ಸಂದೇಶವನ್ನ ಕಳುಹಿಸಿಕೊಟ್ರ ಸಿದ್ದರಾಮಯ್ಯನವರು. ಯಾವ ಲೆಕ್ಕಾಚಾರ? ಈ ತಂತ್ರಗಾರಿಕೆಯನ್ನ ಡಿ.ಕೆ. ಶಿವಕುಮಾರ್ ರಾಜ್ಯದಲ್ಲಿ ಮಾಡ್ತಾ ಇದ್ರೆ ಈ ಅಪ್ಡೇಟ್ಸ್ ಅನ್ನ ಕೇಂದ್ರಕ್ಕೆ ಕಳುಹಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ರ? ಏನಿದ್ರ ರಹಸ್ಯ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ. ಅದರಲ್ಲೂ ಕೂಡ ಈ ಯುಗಾದಿ ಆಗಿರ್ಬೋದು, ಬಜೆಟ್ ಮೊದಲ ವಾರವೇ, ಮಾರ್ಚ್ನ ಮೊದಲ ವಾರವೇ ಬಜೆಟ್ ಇರೋದ್ರಿಂದ ಈ ವರ್ಷದ ಮೊದಲ ಬಜೆಟ್, ಚೊಚ್ಚಲ ಬಜೆಟ್ ಅನ್ನ ಮಂಡಿಸಬೇಕು ಅಂತ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತ ಸಿದ್ದರಾಮಯ್ಯನವರು ಬೇರೆಯದ್ದೇ ದಾಳವನ್ನು ಉರುಳಿಸ್ತಾ ಇದ್ದಾರಾ? ಅದು ಕೂಡ ಸತೀಶ್ ಜಾರಕಿಹೊಳಿ ಹಾಗೆ ಕೆ.ಎನ್. ರಾಜಣ್ಣ ಅವರ ವಿಚಾರವಾಗಿಟ್ಟುಕೊಂಡು ಅವರ ಹಾದಿಯಾಗಿ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಮಾಡಿದ್ರ ಅನ್ನುವಂಥ ಈಗ ಸಂಚಲನ ಉಂಟಾಗಿರೋದು. ದೆಹಲಿ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದ ವಿಚಾರವನ್ನು ಇಟ್ಕೊಂಡು ಕಾದು ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ದೆಹಲಿಯಲ್ಲಿ ಸಂಚಲನ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.